ಇನ್ನು ನೀಟ್ ಮಾದರಿಯಲ್ಲಿ ಈ ಬಾರಿ ಸಿಇಟಿ ಪರೀಕ್ಷೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಮೊದಲ ಬಾರಿಗೆ ಸಿಸಿಟಿವಿ ಕಣ್ಗಾವಲಲ್ಲಿ ಸಿಇಟಿ ವೆಬ್ಕಾಸ್ಟಿಂಗ್ ಮೂಲಕ ಸಿಇಟಿ ಪರೀಕ್ಷೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಕೆಇಎ ಈ ರೀತಿಯಾಗಿರುವಂತಹ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಪ್ರಥಮ ಬಾರಿಗೆ ಹಾಲ್ ಟಿಕೆಟ್ ಜೊತೆಗೆ OMR ಶೀಟ್ ಅನ್ನು ಕೂಡ ನೀಡಲಾಗುತ್ತೆ. ಶೀಟ್ ಮಾದರಿಯಲ್ಲಿ ಡ್ರೆಸ್ ಕೋಡ್ ಕೂಡ, ನೀಟ್ ಮಾದರಿಯಲ್ಲಿ ಡ್ರೆಸ್ ಕೋಡ್ ಕೂಡ ರೂಲ್ಸ್ ಇರುತ್ತೆ. ರಾಜ್ಯದಲ್ಲಿ ಏಪ್ರಿಲ್ 15ರಿಂದ 17ರವರೆಗೆ ಸಿಇಟಿ ಪರೀಕ್ಷೆ ನಡೆಯುತ್ತೆ. ಸೊ ಈ ಸಿಇಟಿ ಪರೀಕ್ಷೆಗೆ 3,30,000 ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ನೀಟ್ ಮಾದರಿಯಲ್ಲೇ ಕಠಿಣವಾಗಿ ಎಕ್ಸಾಮ್ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಪ್ರಥಮ ಬಾರಿಗೆ ಸಿಸಿಟಿವಿ ಕಣ್ಗಾವಲಿನಲ್ಲಿ ಸಿಇಟಿ ಪರೀಕ್ಷೆ ನಡೆಯುತ್ತೆ. ಹಾಲ್ ಟಿಕೆಟ್ನಲ್ಲಿ ಈ ಬಾರಿ QR ಕೋಡ್ ಅನ್ನು ಕೂಡ ನೀಡ್ತಾರೆ. ಸಾಕಷ್ಟು ಬದಲಾವಣೆಗಳೊಂದಿಗೆ ಸಿಇಟಿ ಪರೀಕ್ಷೆಯನ್ನ ಮಾಡೋದಕ್ಕೆ ಏರ್ಪಾಡು ಮಾಡಲಾಗಿದೆ. ಹದ್ದಿನ ಕಣ್ಗಾವಲಿನಲ್ಲಿ ಸಿಇಟಿ ಪರೀಕ್ಷೆ ನಡೆಯುತ್ತೆ. ಸಿಇಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿಇಟಿ 16 ಮತ್ತು 17ನೇ ತಾರೀಕು ನಾವು PCMB ಸಬ್ಜೆಕ್ಟನ್ನು ನಡೆಸ್ತಾ ಇದ್ದೀವಿ. 775 ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಬೆಂಗಳೂರು ನಗರದಲ್ಲೇ 155 ಪರೀಕ್ಷಾ ಕೇಂದ್ರಗಳಿದ್ದಾವೆ. ಉಳಿದಂಥ ಪರೀಕ್ಷಾ ಕೇಂದ್ರಗಳು ರಾಜ್ಯದ ಬೇರೆ ಬೇರೆ ಕಡೆ ಇದೆ. ಮೊದಲ ಬಾರಿಗೆ ಸಿಇಟಿಯಲ್ಲಿ ಅತ್ಯಂತ ಹೆಚ್ಚು ಪಾರದರ್ಶಕತೆ ತರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಹಿಂದೆ ನಡೆಸ್ತಿದ್ದಂಥ ಸಂದರ್ಭದಲ್ಲಿ ಕೈಗೊಳ್ಳದ ಕೆಲವು ಕ್ರಮಗಳನ್ನು ನಾವು ಈ ಬಾರಿ ಕೈಗೊಳ್ತಾ ಇದ್ದೀವಿ. ಉದಾಹರಣೆಗೆ ಫೇಸ್ ರೆಕಗ್ನೈಜೇಷನ್ ಮಾಡಿ, ಅಂದರೆ ಅರ್ಜಿ ಹಾಕಿರುವಂಥವರೇ ಪರೀಕ್ಷಾ ಕೇಂದ್ರಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮೊಬೈಲ್ ಆ್ಯಪ್ ಮೂಲಕ ನಾವು ಪರೀಕ್ಷಾ ಕೇಂದ್ರದ ಮುಖ್ಯದ್ವಾರದಲ್ಲೇ ಪರಿಶೀಲಿಸಿ ನಾವು ಒಳಗಡೆ ಬಿಡ್ತೀವಿ. ಎರಡನೇದು PUC ಮತ್ತು SSLCಯಲ್ಲಿ ಏನು ವೆಬ್ಕಾಸ್ಟಿಂಗ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಇದೀಗ ಸಿಇಟಿ ಪರೀಕ್ಷೆಯನ್ನು ಕೂಡ ಬಹಳಷ್ಟು ಕಠಿಣವಾಗಿ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಯಾವ ರೀತಿಯೆಲ್ಲ ಚೇಂಜಸ್ ಅನ್ನು ಮಾಡಿಕೊಳ್ಳಲಾಗಿದೆ? ಮಧುಕರ್, ಏನಂತಂದ್ರೆ ಈ ಬಾರಿ ನೀಟ್ ಮಾದರಿಯಲ್ಲಿ ಸಿಇಟಿ ಪರೀಕ್ಷೆಯನ್ನ ಅತ್ಯಂತ ಕಠಿಣ ರೀತಿಯಲ್ಲಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಂದಾಗಿರುವಂತದ್ದು. ಅಂದ್ರೆ ಪ್ರತಿ ಬಾರಿ ಪರೀಕ್ಷೆ ನಡೆದಂತ ಸಂದರ್ಭದಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳನ್ನ ಕೆಇಎ ಮಾಡ್ಕೊಳ್ತಾ ಇತ್ತು. ಆದ್ರೆ ಈ ಬಾರಿ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಈ ಬಾರಿ ಪಾರದರ್ಶಕವಾಗಿ ಮತ್ತೆ ಕಠಿಣವಾಗಿ, ಅಂದ್ರೆ ಯಾವುದು ಕೂಡ ತೊಂದರೆ ಆಗಬಾರ್ದು ಮತ್ತೆ ಎಲ್ಲೂ ಕೂಡ ಲೋಪಗಳು ಮತ್ತೆ ಗೊಂದಲಗಳಾಗದಂತೆ ಈ ಬಾರಿ ಕಠಿಣ ಕ್ರಮಗಳನ್ನು ಕೈಗೊಂಡಿರುವಂತದ್ದು. ಅಂದ್ರೆ ಇದೇ ಮೊದಲ ಬಾರಿಗೆ ಫೇಸ್ ರೆಕಗ್ನಿಷನ್, ಅಂದ್ರೆ ವಿದ್ಯಾರ್ಥಿಗಳ ಛಾಯಾಚಿತ್ರ, ಅಂದ್ರೆ ಪರೀಕ್ಷಾ ಕೇಂದ್ರದ ಒಳಗಡೆ ಪ್ರವೇಶ ಮಾಡ್ತಿದ್ದಂತೆ ಅವರ ಒಂದು ಮೊಬೈಲ್ ನಲ್ಲಿ ಅವರ ಫೇಸ್ ಅನ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಅಂದ್ರೆ ವಿದ್ಯಾರ್ಥಿಯ ನೈಜ, ಅಂದ್ರೆ ಬೇರೆ ಅಭ್ಯರ್ಥಿಗಳು ಬಂದು ಪರೀಕ್ಷೆ ಬರೆಯುವಂತ ಒಂದು ಸಾಧ್ಯತೆ ಹೆಚ್ಚಿರ್ತಾ ಇತ್ತು. ಅದನ್ನ ಈ ಸರಿ ಬ್ರೇಕ್ ಆಗ್ತಾ ಇರುವಂತದ್ದು. ಜೊತೆಗೆ OMR ಶೀಟ್ ಗಳನ್ನ ಕೊಟ್ಟಿರುವಂತದ್ದು, ಒಂದು ಡೆಮ್ಮಿಯಾಗಿ OMR ಶೀಟ್ ಗಳನ್ನ ಕೊಟ್ಟಿರುವಂತದ್ದು, ಅದನ್ನ ಸ್ಕ್ಯಾನ್ ಮಾಡಿ ವಿದ್ಯಾರ್ಥಿಗಳನ್ನ ಒಳಗಡೆ ಬಿಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟು ಸುಮಾರು 3.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನ ಬರಿತಾ ಇರುವಂತದ್ದು. ಸುಮಾರು 770 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಬಾರಿ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿ ಬಾರಿ ಅಂದ್ರೆ ಪರೀಕ್ಷಾ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳು ಮತ್ತೆ ಬೇರೆ ಬೇರೆ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಡ್ತಾ ಇತ್ತು. ಅದೆಲ್ಲವೂ ಕೂಡ ಈ ಬಾರಿ ಬ್ರೇಕ್ ಹಾಕಿದ್ದೇವೆ ಅನ್ನುವಂತ ಒಂದು ಮಾಹಿತಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ತಿಳಿಸಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.